ಸ್ಪಾನ್ಸರ್ಡ್ ಬೈ KBN ಎಜುಕೇಷನ್ ಟ್ರಸ್ಟ್ ಸಿಂಧನೂರು. KSOU ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು. SSLC ಮುಗಿದವರಿಗೆ ಒಂದು ಸುವರ್ಣಾವಕಾಶ. ನೇರವಾಗಿ BA, BCom ಪದವಿ ಪ್ರವೇಶ ಪಡೆಯಬಹುದು. ಪದವಿ ವಿಭಾಗ BA, BCom, BCA, BSc, PCM, CBZ, BBM, BSW. ಸ್ನಾತಕೋತ್ತರ MA, MSc ಎಲ್ಲ ವಿಷಯ, MCom, MSW, MBA, MCA. 100% ಫಲಿತಾಂಶ ಖಚಿತ. ಸಿಂಧನೂರು ಮತ್ತು ಸಿರುಗುಪ್ಪದಲ್ಲಿ ಪ್ರವೇಶ ಮತ್ತು ಪರೀಕ್ಷೆ ಕೇಂದ್ರವಿರುತ್ತದೆ. ಹಿಂದೆ ಭೇಟಿ ನೀಡಿ KBN ಎಜುಕೇಷನ್ ಟ್ರಸ್ಟ್, ದಯಾನಂದ ಕಾಂಪ್ಲೆಕ್ಸ್, ಬಸ್ ಸ್ಟ್ಯಾಂಡ್ ರೋಡ್, ಸಿಂಧನೂರು. ಮೊಬೈಲ್ ನಂಬರ್ ಬಶೀರ್ ಅಹ್ಮದ್ 7406144624 ಮತ್ತು 8497083337. ಹಾಯ್ ಹೆಲೋ ಫ್ರೆಂಡ್ಸ್, ಎಕ್ಸ್ಟ್ರೀಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ವೀಕ್ಷಿಸಿ ಹೆಚ್ಚಿನ ಅಂಕಗಳನ್ನು ಗಳಿಸೋಣ. ಇಂದು ನಾವು 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಕ್ತಿಯ ಪರ್ಯಾಯ ಆಕರಗಳು ಎನ್ನುವಂತಹ ಪಾಠದ ಬಗ್ಗೆ ಒಂದು ವಿವರಣೆಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಒಂದು ದೇಶದ ಸಾಮಾಜಿಕ, ವೈಜ್ಞಾನಿಕ ಮತ್ತೆ ಆರ್ಥಿಕ ಬೆಳವಣಿಗೆಗಳು ಯಾವುದ್ರ ಮೇಲೆ ಇವತ್ತಿನ ಕಾಲದಲ್ಲಿ ಅವಲಂಬನೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ದೊರೆಯುವಂತಹ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಅವಲಂಬನೆ ಆಗಿದೆ. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಅದರಲ್ಲೂ ಸಹ ಇಂಧನಗಳ ಮೇಲೆ ಅವಲಂಬನವಾಗಿದ್ದಾವೆ. ಸೊ ಹಾಗಾಗಿ ಅದ್ರ ಜೊತೆಗೆ ಅಂದ್ರೆ ಇಂಧನಗಳು ಅಂತ ಹೇಳಿದ್ರೆ ಶಕ್ತಿಯ ಆಕರಗಳು. ನಮ್ಗೆ ಬೇಕಾಗಿದ್ದು ಒಂದು ದೇಶ ಮುಂದುವರಿತಾ ಇದೆ ಅಥವಾ ಒಂದು ದೇಶ ಮುಂದುವರೆದಿದೆ ಅನ್ನೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆ ಒಂದು ದೇಶದಲ್ಲಿರುವಂತಹ ಶಕ್ತಿಯ ಸಂಪನ್ಮೂಲಗಳ ಆಧಾರದ ಮೇಲೆ ಆ ದೇಶವನ್ನ ಯಾವ ಸ್ಥಾನದಲ್ಲಿ ಇದೆ ಅನ್ನೋದನ್ನ ನಿರ್ಧಾರ ಮಾಡ್ತದೆ. ಸೊ ಹಾಗಾಗಿ ಈ ಒಂದು ಶಕ್ತಿಯ ಆಕರಗಳು ಸಾಮಾನ್ಯವಾಗಿ ಬಳಸ್ತಾ ಇರುವಂತಹ ಹಿಂದಿನ ಕಾಲದ ಆಕರಗಳು ಇಂದಿನ ಈ ಒಂದು ಪ್ರೆಸೆಂಟ್ ಕಾಲದಲ್ಲಿ ನಾವು ಉಪಯೋಗಿಸ್ತಾ ಇರುವಂತಹ ಶಕ್ತಿ ಆಕರಗಳು ಯಾವಿದಾವೆ ಅಂತಂದ್ರೆ ನವೀಕರಿಸಲಾಗದ ಅಥವಾ ಬರಿದಾಗುವ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂತಹ ಇಂಧನಗಳನ್ನು ನಾವು ಬಳಸ್ತಾ ಇದ್ದೇವೆ. ಉದಾಹರಣೆಗೆ ಪೆಟ್ರೋಲಿಯಂ ಉತ್ಪನ್ನಗಳು, ಕಲ್ಲಿದ್ದಲು, ಮತ್ತೆ ನೈಸರ್ಗಿಕ ಅನಿಲ, ಹೀಗೆ ಇತ್ಯಾದಿ ಸಂಪನ್ಮೂಲಗಳನ್ನ ಶಕ್ತಿಯ ಆಕರಗಳನ್ನು ಬಳಸುತ್ತಾ ನಾವೇನ್ ಮಾಡ್ತಾ ಇದೀವಿ, ಇಂದಿನ ಒಂದು ವ್ಯವಸ್ಥೆಯಲ್ಲಿ ನಾವೇನೇನು ನಮಗೆ ಶಕ್ತಿ ಬೇಕು, ಯಾವ ಯಾವ ಕೆಲಸಗಳ ಶಕ್ತಿ ಬೇಕು ಅವಕ್ಕೆಲ್ಲಕ್ಕೂ ಸಹ ನಾವು ಇವುಗಳ ಆಧಾರದ ಮೇಲೆ ಇವುಗಳ ಮೇಲೆ ಅವಲಂಬನೆಯನ್ನ ಹೊಂದಿದ್ದೇವೆ. ಹಾಗಾಗಿ ನಾವು ಇವತ್ತಿನ ಕಾಲದಲ್ಲಿ ಹೀಗೆ ನಾವು ಬಳಸ್ತಾ ಹೋದ್ರೆ ಮುಂದಿನ ಒಂದು ಕಾಲದಲ್ಲಿ ಈ ಶಕ್ತಿ ಆಕರಗಳೆಲ್ಲ ಬರಿದಾಗುತ್ತಾ ತೀವ್ರವಾಗಿ ನಾವೇನ್ ಮಾಡ್ತಾ ಇದ್ವಿ, ತೀವ್ರಗತಿಯಲ್ಲಿ ಬಳಸ್ತಾ ಇದೀವಿ. ಈಗ ವೈಜ್ಞಾನಿಕ ಸಂಶೋಧನೆಗಳಿಂದ ಬೆಳಕುಪಟ್ಟಿರುವಂತಹ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಇನ್ನು ಮುಂದಿನ ಪೀಳಿಗೆಯ 100 ವರ್ಷಗಳಲ್ಲಿ ನಾವು ಬಳಸ್ತಾ ಇರುವಂತಹ ಎಲ್ಲಾ ಶಕ್ತಿಯ ಸಂಪನ್ಮೂಲಗಳು ಸಹ ಖಾಲಿಯಾಗುವಂತ ಸ್ಥಿತಿಗೆ ಬರ್ತಾ ಇದಾವೆ, ಖಾಲಿಯಾಗ್ಬಿಡ್ತವೆ ಅನ್ನೋ ಒಂದು ಸ್ಥಿತಿಗೆ ಬರ್ತಾ ಇದಾವೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಪರ್ಯಾಯ ಶಕ್ತಿಯ ಆಕರಗಳ ಬಗ್ಗೆ ಪ್ರತಿಯೊಂದು ದೇಶವೂ ಸಹ ಸಂಶೋಧನೆಗಳನ್ನ ಮಾಡಿಕೊಂಡು ತನ್ನ ದೇಶದ ಸ್ಥಿತಿಗತಿಯನ್ನು ಕಾಯ್ದುಕೊಳ್ಳೋದಕ್ಕೆ ಹೋಗ್ತಾ ಇದ್ದಾವೆ. ಸೊ ಹಾಗಾಗಿ ಈ ಒಂದು ಪರ್ಯಾಯ ಶಕ್ತಿ ಆಕರಗಳು ಯಾವ್ಯಾವಿದಾವೆ, ಈ ಪರ್ಯಾಯ ಶಕ್ತಿ ಆಕರಗಳೇ ಏನಕ್ಕೆ ಬೇಕು, ಆ ಪರ್ಯಾಯ ಶಕ್ತಿ ಆಕರಗಳು ಯಾವ ವರ್ಗಕ್ಕೆ ಸೇರಿದಾವೆ ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಪರ್ಯಾಯ ಶಕ್ತಿ ಆಕರಗಳನ್ನ ಹುಡುಕಾಟ ಮಾಡೋದಕ್ಕೆ ಏನಕ್ಕೆ ಬೇಕು ಪರ್ಯಾಯ ಶಕ್ತಿ ಆಕರಗಳು ಅನ್ನೋದನ್ನ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಈ ಪರ್ಯಾಯ ಶಕ್ತಿ ಆಕರಗಳು ಆದಷ್ಟು ಸಹ ಏನಾಗಿರ್ತವೆ ಅಂತ ಹೇಳಿದ್ರೆ ಅಸಾಂಪ್ರದಾಯಿಕ ಮೂಲಗಳಿಗೆ ಸೇರಲ್ಪಟ್ಟಿದ್ದಾವೆ. ಅಸಾಂಪ್ರದಾಯಿಕ ಮೂಲಗಳು ಅಂತ ಹೇಳಿದ್ರೆ ಸಾಂಪ್ರದಾಯಿಕವಾಗಿ ನಾವು ಬಳಸ್ತಾ ಇರುವಂತದ್ದು ವಿದ್ಯುತ್ ಶಕ್ತಿಯಾಗಿದೆ, ಕಲ್ಲಿದ್ದಲಾಗಿದೆ, ಪೆಟ್ರೋಲ್ ಆಗಿದೆ. ಪೆಟ್ರೋಲಿನ ಉತ್ಪನ್ನಗಳಿಂದ, ನೈಸರ್ಗಿಕ ಅನಿಲದಿಂದ ನಾವು ಮಾಡ್ಕೊಳ್ತಾ ಇರುವಂತಹ ಇಂಧನಗಳ ಕೆಲಸಗಳು ಸಾಕಷ್ಟು ಇದಾವೆ. ಇವುಗಳನ್ನ ಸಾಂಪ್ರದಾಯಿಕ ಮೂಲಗಳು ಅಂತ ಕರೀತೇವೆ. ಅಸಾಂಪ್ರದಾಯಿಕ ಮೂಲಗಳು ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಬಳಸದೇ ಇರುವಂತಹ ಮೂಲಗಳು. ಅಂತಹ ಮೂಲಗಳನ್ನ ಹೆಚ್ಚು ಜನಪ್ರಿಯಗೊಳಿಸಿ ಅಂತಹ ಒಂದು ಇಂಧನಗಳನ್ನ ಬಳಸುತ್ತಾ ನಮ್ಮ ಶಕ್ತಿಯ ಒಂದು ಶಕ್ತಿಯನ್ನ ಪೂರೈಸಿಕೊಂಡು ಕೆಲಸಗಳನ್ನ ನಿರ್ವಹಿಸುವಂತಹ ಜವಾಬ್ದಾರಿ ಈಗ ಬರ್ತಾ ಇದೆ. ಸೊ ಹಾಗಾಗಿ ನಾವು ಬಳಸುವಂತಹ ಈ ಶಕ್ತಿಯ ಪರ್ಯಾಯ ಆಕರಗಳು ಅಸಾಂಪ್ರದಾಯಿಕ ಮೂಲದವು. ಸೊ ಹಾಗಾದ್ರೆ ಇದರ ಉದ್ದೇಶ ಏನು? ಈ ಒಂದು ಶಕ್ತಿಯ ಪರ್ಯಾಯ ಆಕರಗಳನ್ನ, ಅದರಲ್ಲೂ ಸಹ ಅಸಾಂಪ್ರದಾಯಿಕ ಮೂಲದ ಶಕ್ತಿಯ ಆಕರಗಳನ್ನ ಹುಡುಕುವ ನಿಟ್ಟಿನಲ್ಲಿ ನಾವು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ? ಮೊದಲನೇದು ಏನು ಅಂತ ಹೇಳಿದ್ರೆ, ಇವು ಪರಿಸರ ಸ್ನೇಹಿ.
ಇವು ಪರಿಸರ ಸ್ನೇಹಿ. ಈಗ ನಾವು ಬಳಸ್ತಾ ಇರುವಂತಹ ಶಕ್ತಿಯ ಮೂಲಗಳೆಲ್ಲವೂ ಸಹ ಪರಿಸರ ಸ್ನೇಹಿ ಆಗಿದವು ಇರುವಂತ ಯೋಚನೆ ಮಾಡಿದ್ರೆ ಅವು ಕೆಲವೊಂದು ಸಮಯದಲ್ಲಿ ನಮ್ಗೆ ಇಲ್ಲ ಅನ್ನುವಂತಹ ಉತ್ತರವನ್ನು ಕೊಡ್ತವೆ. ಕಾರಣ ಏನು ಅಂತಂದ್ರೆ ಕಲ್ಲಿದ್ದ ನಾವು ಉಳಿಸ್ತೀವಿ, ಸಾಕಷ್ಟು ವಾಯು ಮಾಲಿನ್ಯವನ್ನು ಉಂಟು ಮಾಡ್ತೀವಿ. ಹಾಗಾಗಿ ಪರಿಸರ ಸ್ನೇಹಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪೆಟ್ರೋಲಿಯಂ ಉತ್ಪನ್ನಗಳನ್ನ ನಾವು ಉಳಿಸ್ತೀವಿ, ಅದರಿಂದ ಸಾಕಷ್ಟು ಕೆಲಸಗಳನ್ನ ತೆಗೆದುಕೊಳ್ತೀವಿ, ಹಾಗೇನೆ ವಾಯು ಮಾಲಿನ್ಯ ಅತಿ ಹೆಚ್ಚು ಮಾಡ್ತೇವೆ ವಾಯು ಮಾಲಿನ್ಯವನ್ನು. ಆದರೆ ಈ ಅಸಾಂಪ್ರದಾಯಿಕ ಮೂಲಗಳಾದಂತಹ ಶಕ್ತಿಯ ಮೂಲಗಳನ್ನ ಹುಡುಕಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಮೊದಲನೇದವು ಪರಿಸರ ಸ್ನೇಹಿಯನ್ನ ಹೊಂದಿದ್ದಾವೆ. ಪರಿಸರಕ್ಕೆ ತಕ್ಕಂತೆ ಯಾವುದೇ ವಾಯು ಮಾಲಿನ್ಯವನ್ನ ಅಥವಾ ಯಾವುದೇ ಮಾಲಿನ್ಯವನ್ನ ಉಂಟು ಮಾಡದ ಇಂಧನಗಳಾಗಿದ್ದಾವೆ ಅವು. ಹಾಗಾಗಿ ಅವುಗಳನ್ನ ಪರಿಸರ ಸ್ನೇಹಿ ಅಂತ ಕರೀತೇವೆ. ಆ ಒಂದು ಉದ್ದೇಶವನ್ನು ಸಹ ನೋಡ್ತಾ ಇದ್ದೇವೆ. ಹಾಗೇನೆ ಮಾಲಿನ್ಯಕಾರಕವಲ್ಲ. ನಾನು ಹೇಳಿದೆ ಇತ್ತ ನನಗೆ ಪರಿಸರದಲ್ಲಿ ಅವು ಬೇಗ ಯಾವುದೇ ರೀತಿಯಾದಂತಹ ಮಲಿನತೆಯನ್ನ ಬಿಡೋದಿಲ್ಲ. ಹಾಗಾಗಿ ಪರಿಸರ ಸ್ನೇಹಿ ಮತ್ತು ಮಾಲಿನ್ಯಕಾರಕವಲ್ಲದವು. ಹಾಗೆ ಮೂರನೇದೇನು ಅಂತ ಹೇಳಿದ್ರೆ ಇವು ಶಕ್ತಿಯ ಸಾಗಾಣಿಕೆಗೆ ಸುಲಭನಾಗಿರ್ಬೇಕು. ಒಂದು ಕಡೆ ಇನ್ನೊಂದು ಕಡೆಗೆ ನಾವು ಸಾಗಾಣಿಕೆ ಮಾಡ್ಬೇಕಲ್ಲ, ಆ ಸಾಗಾಣಿಕೆ ಮಾಡುವಂತಹ ಮೂಲಗಳನ್ನ ಸಾಗಾಣಿಕೆ ಮಾಡ್ಬೇಕಾದ್ರೆ ನಮ್ಗೆ ಸುಲಭನಾಗಿರ್ಬೇಕು. ಹಾಗಾಗಿ ಸಾಗಾಣಿಕೆಗೆ ಸುಲಭನಾಗಿರುವಂತಹವು. ಈ ಮೂರು ಅಂಶಗಳ ಆಧಾರದ ಮೇಲೆ ನಾವು ಶಕ್ತಿಯ ಪರ್ಯಾಯ ಆಕಾರಗಳನ್ನ ಅಸಾಂಪ್ರದಾಯಿಕ ಮೂಲಗಳಲ್ಲಿ ನಾವು ಹುಡುಕ್ತಾ ಇದ್ದೇವೆ. ಸೊ ಇಂತಹ ನಿಟ್ಟಿನಲ್ಲಿ ನಾವು ಇನ್ನೊಂದು ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಈ ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ನಾವು ಶಕ್ತಿಯನ್ನ ಪೂರೈಕೆ ಮಾಡ್ತಾ ಇದ್ದೀವಿ ಇವತ್ತಿನ ಕಾಲದಲ್ಲಿ. ಸೊ ಹಾಗೇನೆ ಇವೇನಾಗಿದ್ದಾವೆ, ಸುಸ್ಥಿರವಾಗಿದ್ದಾವೆ. ಸುಸ್ಥಿರ, ಶುದ್ಧ, ಹಾಗೇನೆ ಪರಿಸರ ಅಭಿವೃದ್ಧಿ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಪರಿಸರ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಸುಸ್ಥಿರವಾಗಿರುವಂತದ್ದು, ಶುದ್ಧವಾಗಿರುವಂತದ್ದು ಮತ್ತೆ ಪರಿಸರ ಅಭಿವೃದ್ಧಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ನಾವು ಕೈ ಹಾಕಬೇಕು ಅಂತಂದ್ರೆ ನಾವು ಈ ಶಕ್ತಿಯ ಪರ್ಯಾಯ ಆಕಾರಗಳಲ್ಲಿ ಅಸಾಂಪ್ರದಾಯಿಕ ಆಕಾರಗಳನ್ನ ನಾವು ಬಳಸಿದಾಗ ನಾವು ಸುಸ್ಥಿರವಾದಂತಹ, ಶುದ್ಧವಾದಂತಹ ಮತ್ತು ಉತ್ತಮವಾದಂತಹ ಪರಿಸರವನ್ನ ನಾವು ನಿರ್ಮಾಣ ಮಾಡೋದ್ರಲ್ಲಿ ಸಹಾಯ ಆಗುತ್ತೆ. ಹಾಗಾದ್ರೆ ಯಾವ್ಯಾವ ಅಸಾಂಪ್ರದಾಯಿಕ ಮೂಲಗಳಿಂದ ಪಡೆಯುವಂತಹ ಆ ಒಂದು ಇಂಧನಗಳು ಯಾವ್ಯಾವಿದಾವೆ ಅನ್ನೋದನ್ನು ನೋಡೋಣ. ಸೊ ಮೊದಲನೇದು ಸೌರಶಕ್ತಿ. ಸೌರಶಕ್ತಿ ಸೌರ ಅಂತ ಹೇಳಿದ್ರೆ ಸೂರ್ಯ. ಸೊ ನಮ್ಮ ಭೂಮಿಯ ಮೇಲೆ ಇರುವಂತಹ ಎಲ್ಲಾ ಶಕ್ತಿಯ ಪ್ರಾಥಮಿಕ ಆಕಾರ ಯಾವುದು ಅಂತ ಹೇಳಿದ್ರೆ ಸೂರ್ಯ. ಸೊ ಸೂರ್ಯನೇ ನಮ್ಮ ಭೂಮಿಯ ಮೇಲೆ ಇರುವಂತಹ ಎಲ್ಲಾ ಶಕ್ತಿಯ ಮೂಲ ಕೇಂದ್ರ. ಹಾಗಾಗಿ ಮೂಲ ಆಕಾರ, ಶಕ್ತಿಯ ಮೂಲ ಆಕಾರ ಯಾವುದು ಅಂದ್ರೆ ಸೂರ್ಯ ಅಂತ ಹೇಳ್ತವೆ, ಅಥವಾ ಪ್ರಾಥಮಿಕ ಆಕಾರ ಯಾವುದು ಅಂತ ಹೇಳಿದ್ರೆ ಸೂರ್ಯ ಅಂತ ಹೇಳ್ತವೆ. ಈ ಸೂರ್ಯನಿಂದ ಬರುವಂತಹ ಶಕ್ತಿಯನ್ನ ನಾವು ಸೌರಶಕ್ತಿ ಅಂತ ಕರೀತೇವೆ. ಅರ್ಥಾತ್ಯ. ಸೊ ಹೀಗೆ ಈ ಸೌರಶಕ್ತಿಯಿಂದ ನಾವು ಹಲವಾರು ರೀತಿಯ ಪ್ರಯೋಜನಗಳನ್ನು ಪಡಿತೇವೆ. ನಾವು ಹೊರಗಡೆ ನಿಂತಾಗ ನಮ್ಗೆ ಈ ಒಂದು ಸೂರ್ಯನ ಬಿಸಿಲಿನಲ್ಲಿ ನಾವು ಹೊರಗಡೆ ನಿಂತಾಗ ನಮ್ಗೆ ಬಿಸಿಲಿನ ಅನುಭವವಾಗುತ್ತೆ. ಕಾರಣ ಏನಂತಂದ್ರೆ ಅದರಲ್ಲಿ ಶಕ್ತಿಯ ಮೂಲ ಹೇಗೆ ಬರ್ತಾ ಇರುತ್ತೆ, ಅಲ್ಲಿಂದ ಸೂರ್ಯನಿಂದ ನಮ್ಗೆ ಹೇಗೆ ಬರ್ತಾ ಇರುತ್ತೆ ಅಂತಂದ್ರೆ ಶಕ್ತಿಯ ಸಣ್ಣ ಸಣ್ಣ ಪಾಕೆಟ್ಗಳ ಮೂಲಕ ಭೂಮಿಯನ್ನು ತಲುಪುತ್ತವೆ. ಈ ಶಕ್ತಿಯ ಸಣ್ಣ ಸಣ್ಣ ಪಾಕೆಟ್ಗಳನ್ನ ನಾವೇನಂತ ಕರಿತೇವೆ ಅಂತಂದ್ರೆ ಫೋಟಾನ್ಗಳು ಅಂತ ಕರೀತೇವೆ. ಏನಂತ ಕರಿತೇವೆ? ಫೋಟಾನ್ಗಳು. ಇವು ಅಥವಾ ಕ್ವಾಂಟಾ ಅಂತಾನೂ ಕರೀತಾರೆ. ಇವನ್ನ ಕ್ವಾಂಟಾ ಅಂತಾನೂ ಕರೀತಾರೆ. ಸೊ ಹೀಗೆ ಕ್ವಾಂಟಾಗಳ ಮೂಲಕ ಅಥವಾ ಫೋಟಾನ್ಗಳ ಮೂಲಕ ಭೂಮಿಗೆ ಸೂರ್ಯನ ಒಂದು ಶಕ್ತಿ, ಸೌರಶಕ್ತಿ ಭೂಮಿಗೆ ತಲುಪುತ್ತೆ. ಸೊ ಹಾಗಾದ್ರೆ ಈ ಸೌರಶಕ್ತಿಯಿಂದ ನಾವು ಕೆಲವೊಂದು ಪ್ರಯೋಜನಗಳನ್ನ ಯಾವ ರೀತಿಯಾಗಿ ಇಂಧನವನ್ನಾಗಿ ನಾವು ಬಳಸ್ಕೊಳ್ತೇವೆ, ಶಕ್ತಿಯನ್ನ ನಾವು ಬಳಸ್ಕೊಳ್ತೇವೆ ಅನ್ನೋದನ್ನ ನಾವು ನೋಡೋಣ. ಮೊದಲನೇದು ಈ ಸೌರಶಕ್ತಿಯಲ್ಲಿ ಮೊದಲನೇದೇನು ಅಂತ ಹೇಳಿದ್ರೆ ಸೌರಶಕ್ತಿಯಿಂದ ಉಷ್ಣ ಶಕ್ತಿಯಾಗಿ ಈ ಸೌರಶಕ್ತಿಯನ್ನು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಬಳಸ್ತೇವೆ? ಮೊದಲಿಗೆ ಸೌರಶಕ್ತಿಯನ್ನು ನಾವು ಬಳಸಬೇಕು ಅಂತ ಹೇಳಿದ್ರೆ
ಆ ಒಂದು ಸೌರಶಕ್ತಿಯನ್ನ ನಾವು ಬೇರೆ ರೂಪಕ್ಕೆ ಬದಲಾಯಿಸಿಕೊಂಡು ನಾವೇನ್ ಮಾಡಬೇಕು, ಶಕ್ತಿನ ಬಳಸಬೇಕಾಗುತ್ತೆ. ಮೊದಲನೇ ಅನ್ವಯ, ಅದಕ್ಕೆ ಸಂಬಂಧಪಟ್ಟಾಗ ಮೊದಲನೇ ಅನ್ವಯ ಯಾವುದು ಅಂತ ಹೇಳಿದ್ರೆ ಸೌರಶಕ್ತಿಯಿಂದ ಉಷ್ಣ ಶಕ್ತಿಗೆ ಪರಿವರ್ತನೆ ಮಾಡ್ಕೊಂಡು ಯಾವ ರೀತಿ ಬಳಸ್ತೇವೆ ನಾವು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಸೌರಶಕ್ತಿಯನ್ನ ಉಷ್ಣ ಶಕ್ತಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಸೌರಶಕ್ತಿಯನ್ನ ಸಂಗ್ರಹಿಸುವಂತಹ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಸೊ ಈ ಸೌರಶಕ್ತಿಯನ್ನ ಸಂಗ್ರಹಿಸುವಂತಹ ಈ ಒಂದು ಸಂಗ್ರಾಹಕಗಳನ್ನ ಸೌರ ಸಂಗ್ರಾಹಕಗಳು ಅಂತ ಕರೀತೇವೆ. ಸೌರ ಸಂಗ್ರಾಹಕಗಳು ಅಂತ ಕರೀತೇವೆ ಅಥವಾ ಸೋಲಾರ್ ಕಲೆಕ್ಟರ್ಸ್ ಅಂತ ಕರೀತೇವೆ. ಸೊ ಇದ್ರ ಉಪಯೋಗ ಎಲ್ಲೆಲ್ಲಿ ಆಗ್ತಾ ಇದಾವೆ, ಈ ಒಂದು ಸೌರ ಸಂಗ್ರಾಹಕಗಳು ಅಥವಾ ಸೌರ ಕಲೆಕ್ಟರ್ಸ್ ಗಳ ಒಂದು ಉಪಯೋಗ ಎಲ್ಲೆಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ವಾಟರ್ ಹೀಟರ್ಗಳಲ್ಲಿ, ಅಂದ್ರೆ ಸೌರ ನೀರಿನ ತಾಪಕಗಳಲ್ಲಿ, ವಾಟರ್ ಹೀಟರ್ಗಳಲ್ಲಿ, ಸೊ ಹಾಗೇನೇ ಆಹಾರ ಬೇಯಿಸುವಂತಹ ಸೌರ ಕುಕ್ಕರ್ಗಳಲ್ಲಿ, ಹಾಗೇನೇ ಮರಗಳನ್ನ ಆಹಾರ ಧಾನ್ಯಗಳನ್ನ ಒಣಗಿಸುವಂತಹ ಕಾರ್ಖಾನೆಗಳಲ್ಲಿ, ಹಾಗೇನೇ ಸಮುದ್ರ ನೀರನ್ನ ನಿರ್ವಹಣೆಗೊಳಿಸಿಬಿಟ್ಟು ಅದನ್ನು ಶುದ್ಧೀಕರಿಸುವಂತಹ ಕ್ರಿಯೆಯಲ್ಲೂ ಸಹ ನಾವು ಸೌರಶಕ್ತಿಗಳನ್ನ, ಸೌರ ಹೀಟರ್ಗಳನ್ನು ನಾವು ಬಳಸ್ತೇವೆ. ಹಾಗೇನೆ ಇದಕ್ಕಿಂತ ಮುಖ್ಯವಾಗಿ ಸೌರ ಕೊಳದ ಒಂದು ಕಲ್ಪನೆಯು ಸಹ ನಮ್ಮ ದೇಶದಲ್ಲಿ ಈಗ ಸಂಶೋಧನೆಗೆ ಒಳಪಡ್ತಾ ಇದೆ. ಈ ಸೌರಶಕ್ತಿಯನ್ನ ಸೌರ ಕೊಳದ ಮೂಲಕ ಸಹ ಸಂಗ್ರಹಿಸಿಕೊಂಡು, ಸೌರ ಸಂಗ್ರಾಹಕಗಳ ಮೂಲಕ ಸಂಗ್ರಹಿಸಿಕೊಂಡು ಸೌರಶಕ್ತಿಯನ್ನ ಬಳಸಿಕೊಂಡು ವಿವಿಧ ಕೆಲಸಗಳನ್ನು ನಾವು ಮಾಡ್ತೇವೆ. ಹಾಗೇನೆ ಇನ್ನೊಂದು ಎರಡನೇ ಅಂತಂದ್ರೆ ಇದೇ ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿಗೆ ರೂಪಾಂತರಗೊಳಿಸ್ಬಿಟ್ಟು ನಾವು ಸೌರಶಕ್ತಿಯನ್ನು ಸಹ ನಾವು ಬಳಸ್ತೇವೆ. ಸೊ ಹೀಗೆ ಸೌರಶಕ್ತಿಯನ್ನು ಬಳಸಿಕೊಂಡು ಅದನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಧನಗಳನ್ನ ಸೌರ ಕೋಶಗಳು ಅಂತ ಕರೀತೇವೆ, ಸೋಲಾರ್ ಸೆಲ್ಸ್ ಅಂತ ಕರೀತೇವೆ. ನಿಮಗೆ ಕೇಳ್ತಾರೆ 10ನೇ ತರಗತಿಯಲ್ಲಿ 1 ಮಾರ್ಕ್ಸ್ ಕೇಳ್ತಾರೆ, ಸೌರ ಕೋಶಗಳು ಎಂದರೇನು ಮತ್ತೆ ಸೌರ ಸಂಗ್ರಾಹಕಗಳು ಎಂದರೇನು ಅಂತ ಸಹ ಕೇಳ್ತಾರೆ. ಸೌರ ಶಕ್ತಿಯನ್ನು ಸಂಗ್ರಹಿಸುವಂತಹ ಕೋಶಗಳನ್ನ ಸೌರ ಸಂಗ್ರಾಹಕಗಳು ಅಂತ ಕರೀತಾರೆ. ಸೌರ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ಪರಿವರ್ತನೆ ಮಾಡುವಂತಹ ಕೋಶಗಳನ್ನ ಸೌರ ಕೋಶಗಳು ಅಂತ ಕರೀತೇವೆ ಅಥವಾ ಸೋಲಾರ್ ಸೆಲ್ಸ್ ಅಂತ ಕರೀತೇವೆ. ಸೊ ಹೀಗೆ ಸೌರ ಕೋಶಗಳಿಂದ ಫೋಟೋವೋಲ್ಟಾಯಿಕ್ ಪರಿಣಾಮದಿಂದ, ಅಂದ್ರೆ ಸೂರ್ಯನ ಒಂದು ಫೋಟಾನ್ಗಳಲ್ಲಿ ಇರುವಂತಹ ಶಕ್ತಿಯನ್ನ ಸಂಗ್ರಹಿಸಿಕೊಳ್ಳುವಂತಹ ಪರಿಣಾಮದಿಂದ ನಾವೇನ್ ಮಾಡ್ತೀವಿ, ಸೌರ ಕೋಶಗಳಲ್ಲಿ ವಿದ್ಯುತ್ತನ್ನ ಸಂಗ್ರಹಿಸಿಬಿಟ್ಟು ಅದನ್ನ ನಾವು ವಿವಿಧ ಕೆಲಸಗಳನ್ನ ನಾವು ಬಳಸ್ಕೊಳ್ತೇವೆ. ಇದು ಸೌರ ಕೋಶಗಳ ಒಂದು ಅನ್ವಯ. ಈಗ ನೀವು ನೋಡಿರ್ಬೇಕು, ನೀವು ಸಾಕಷ್ಟು ನಿಮ್ಮ ಊರುಗಳಲ್ಲಿ ಸಾಕಷ್ಟು ಸೌರ ಕೋಶಗಳಿಂದ ಚಾಲಿತ ವಿದ್ಯುತ್ ದೀಪಗಳಿದ್ದಾವೆ, ಬೀದಿ ವಿದ್ಯುತ್ ದೀಪಗಳಿದ್ದಾವೆ. ಸೊ ಬೀದಿ ದೀಪಗಳನ್ನ ನಾವು ನೋಡಿರ್ಬೋದು ನೀವು. ಹಾಗೇನೆ ಪಂಪ್ನಿಂದ ನೀರೆತ್ತಲು ನಮಗೆ ವಿದ್ಯುತ್ ಶಕ್ತಿನೇ ಅವಲಂಬನೆ ಆಗ್ತಾ ಇತ್ತು, ಈಗ ಸೌರ ಕೋಶಗಳಾಗಿ ಬಂದ್ಬಿಟ್ಟಿದ್ದಾವೆ. ಸೋಲಾರ್ ಇಂದ ನಾವೇನ್ ಮಾಡ್ತೀವಿ, ಸೋಲಾರ್ ಶಕ್ತಿಯಿಂದ ನಾವು ವಿದ್ಯುತ್ ಶಕ್ತಿಯನ್ನ ಆಗಿ ಪರಿವರ್ತಿಸ್ಕೊಂಡು ನಾವೇನ್ ಮಾಡ್ತೀವಿ, ನೀರನ್ನ ಎತ್ತೀವಿ. ಈ ಒಂದು ಸೌರಶಕ್ತಿಯಿಂದ ಉಷ್ಣ ಶಕ್ತಿಯನ್ನು ಉತ್ಪಾದಿಸುವಂತಹ ಅನ್ವಯದಲ್ಲಿ ಸೌರ ಕೊಳದ ಬಗ್ಗೆ ಮಾತಾಡ್ತಾ ಇದೆ. ಸೌರ ಕೊಳದ ಬಗ್ಗೆ, ಆ ಸೌರ ಕೊಳ ನಮ್ಮ ಏಷ್ಯಾದಲ್ಲೇನೆ ಮೊಟ್ಟ ಮೊದಲ ಒಂದು ಸೌರ ಕೊಳ ಎಲ್ಲಿ ಸ್ಥಾಪನೆ ಆಗಿದೆ ಅಂದ್ರೆ ಗುಜರಾತ್ನ ಭುಜ್ ಭಾಗದಲ್ಲಿ ಸ್ಥಾಪನೆ ಆಗಿದೆ. ಇದು ಏಷ್ಯಾದಲ್ಲೇ ಮೊಟ್ಟ ಮೊದಲ ಸೌರ ಕೊಳ, ಸೋಲಾರ್ ಪಾಂಡ್ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ನೋಡೋಣ. ಸೊ ಹಾಗೇನೆ ಈ ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸೋದ್ರಲ್ಲಿ ಸೌರ ಕೋಶಗಳ ಒಂದು ಪಾತ್ರವನ್ನು ನಿಮಗೆ ಈಗ ತಾನೇ ತಿಳಿಸಿದ್ದೆ. ಸೌರ ಕೋಶಗಳು ಅಂದ್ರೆ ಸೋಲಾರ್ ಸೆಲ್ಸ್ ಅಂತ ಹೇಳಿದ್ರೆ ವಿದ್ಯುತ್ ಕೋಶವನ್ನ, ಅಂದ್ರೆ ಸೌರ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಬದಲಾಯಿಸುವಂತಹ ಕೋಶಗಳನ್ನ ಸೌರ ಕೋಶಗಳು ಅಥವಾ ಸೋಲಾರ್ ಸೆಲ್ಸ್ ಅಂತ ಈಗ ತಾನೇ ಕರೆದ್ವಿ, ನಮ್ಗೆ ಗೊತ್ತಿದೆ ನಿಮಗೆ. ಸೊ ಈ ಸೌರ ಕೋಶಗಳಲ್ಲಿ ವಿದ್ಯುತ್ ಹೇಗೆ ಉತ್ಪಾದನೆ ಆಗುತ್ತೆ ಅಂತ ಹೇಳಿದ್ರೆ ಫೋಟೋವೋಲ್ಟಾಯಿಕ್ ಪರಿಣಾಮದಿಂದ, ಫೋಟೋವೋಲ್ಟಾಯಿಕ್ ಎಫೆಕ್ಟ್ ನಿಂದ ಈ ಒಂದು ಸೌರ ಕೋಶಗಳಲ್ಲಿ ಅಥವಾ ಸೋಲಾರ್ ಸೆಲ್ಸ್ ಅಲ್ಲಿ ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗುತ್ತೆ. ಸರಿ, ಈ ಒಂದು ಸೌರ ಕೋಶಗಳಿಂದ ನಾವೇನ್ ಮಾಡ್ತೀವಿ, ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ಪರಿವರ್ತಿಸಿಕೊಂಡು ನಾವೇನ್ ಮಾಡ್ತೀವಿ, ಆ ಒಂದು ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಪರಿವರ್ತಿಸಿಕೊಂಡು ಹಲವಾರು ಕೆಲಸಗಳನ್ನು ನಾವು ಮಾಡಿಕೊಡ್ತೇವೆ. ಸೊ ನೆಕ್ಸ್ಟ್ ಈ ಒಂದು ಮೂರನೇ ಈ ಸೌರಶಕ್ತಿ ಅನ್ವಯಗಳನ್ನ ಇವೆರಡು ಕಡೆಯಿಂದ ತಿಳ್ಕೊಂಡ್ವಿ. ಈಗ ಮೂರನೇದು ಯಾವುದು ಅಂತ ಹೇಳಿದ್ರೆ, ಸೊ ಮೂರನೇದು ಜೈವಿಕ ಶಕ್ತಿ.
ಮೂರನೇದು ಜೈವಿಕ ಶಕ್ತಿ. ಇದು ಎರಡನೇದು ಜೈವಿಕ ಶಕ್ತಿ. ಸೊ ಮೊದಲನೇ ಅಂಶದಲ್ಲಿ ಅಸಾಂಪ್ರದಾಯಿಕ ಮೂಲಗಳಲ್ಲಿ ಸೌರಶಕ್ತಿಯನ್ನ ತಿಳ್ಕೊಂಡ್ವಿ. ಸೌರಶಕ್ತಿಯಿಂದ ಯಾವ ರೀತಿಯ ಕೆಲಸಗಳನ್ನ ನಾವು ಮಾಡ್ಕೊಳ್ತೀವಿ ಅಂತ ಅನ್ವಯಗಳನ್ನ ತಿಳ್ಕೊಂಡ್ವಿ. ಹಾಗೇನೆ ಈಗ ಜೈವಿಕ ಶಕ್ತಿಯಿಂದ ನಾವು ಯಾವ ರೀತಿಯಾಗಿ ನಾವು ಇಂಧನಗಳನ್ನ ಬಳಸ್ಕೊಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ಜೈವಿಕ ಶಕ್ತಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸಸ್ಯೋತ್ಪನ್ನಗಳಿಂದ ಅಥವಾ ಜೈವಿಕ ವಸ್ತುಗಳು ಸಸ್ಯೋತ್ಪನ್ನವಾಗಿರ್ಬೋದು, ಅವುಗಳಲ್ಲಿ ಅಡಗಿರುವಂತಹ ಜೈವಿಕ ವಸ್ತುಗಳು ಶಕ್ತಿಯ ಆಕಾರಗಳ ಕೆಲಸ ಮಾಡ್ತವೆ. ಇದನ್ನ ನಾವು ಜೈವಿಕ ಶಕ್ತಿ ಅಂತ ಕರೀತೇವೆ. ಈ ಜೈವಿಕ ಶಕ್ತಿಯು ಸಹ ಈ ಒಂದು ಬೇರೆ ಶಕ್ತಿಯ ಮೂಲಕ್ಕೆ ಸುಲಭವಾಗಿ ಪರಿವರ್ತಿಸಬಹುದು. ಹಾಗಾಗಿ ಜೈವಿಕ ಶಕ್ತಿಯು ಸಹ ನಮಗೆ ಒಂದು ಶಕ್ತಿಯ ಪರ್ಯಾಯ ಆಕಾರ ಅಂತ ಹೇಳ್ಬಿಟ್ಟು ಇತ್ತೀಚಿನ ಕಾಲದಲ್ಲಿ ಗೋಚರವಾಗ್ತಾ ಇದೆ. ಸೊ ಈ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಗೆ ಈಗಾಗಲೇ ಕಾಣ್ತಾ ಇದ್ರೆ ಬಯೋಗ್ಯಾಸ್ ಅಂತ ಹೇಳ್ಬಿಟ್ಟು ಜೈವಿಕ ಅನಿಲ ಅಂತ ಕರೀತಾರೆ. ಸೊ ಪ್ರಾಣಿ ಮತ್ತು ಸಸ್ಯಗಳ ತ್ಯಾಜ್ಯ ವಸ್ತುಗಳಿಂದ ಏನ್ ಮಾಡ್ತೀವಿ, ಅದರಿಂದ ಉತ್ಪತ್ತಿಯಾಗುವಂತಹ ಜೈವಿಕ ಅನಿಲವನ್ನು ಉಪಯೋಗಿಸ್ಕೊಂಡು ನಾವೇನ್ ಮಾಡ್ತೀವಿ, ನಮ್ಮ ಒಂದು ಆಹಾರವನ್ನು ಬೇಯಿಸುವಂತಹ ಪದ್ಧತಿ, ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ಜೈವಿಕ ನೈಸರ್ಗಿಕ ಅನಿಲ ಅಂತಾನೂ ಕರಿತೇವೆ ಅದನ್ನ. ಈ ಒಂದು LPG ಗ್ಯಾಸ್ ಬದಲಾಗಿ ನಾವೇನ್ ಮಾಡ್ತೀವಿ, ಜೈವಿಕ ಅನಿಲವನ್ನು ಉಪಯೋಗಿಸ್ಕೊಂಡು ಇಂಧನವಾಗಿ ನಾವು ಉಪಯೋಗಿಸ್ತಾ ಇದ್ದೇವೆ. ಸೊ ಹಾಗೇನೆ ಹೀಗೆ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ಜೈವಿಕ ಡೀಸೆಲ್ ಅನ್ನ ನಾವು ಇಂದಿನ ಕಾಲದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ವಿ. ಅದರ ಕಡೆ ಪರ್ಯಾಯವಾಗಿ ನಾವು ಯೋಚನೆ ಮಾಡ್ತಾ ಹಲವಾರು ಸಂಶೋಧನೆಗಳನ್ನ ಮಾಡ್ತಾ ಇದ್ದೇವೆ. ಜೈವಿಕ ಡೀಸೆಲ್ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ, ಈ ಜೈವಿಕ ಡೀಸೆಲ್ ಅಂತ ಹೇಳಿದ್ರೆ ಜೆಟ್ರೋಪಾ ಮತ್ತೆ ಪೊಂಗೋಮಿಯಾ ಪಿನಾಟ ಅಂತ ಜೈವಿಕ ಡೀಸೆಲ್, ಬಯೋಡೀಸೆಲ್ ಅಂತ ಕರೀತಾರೆ. ಈ ಜೈವಿಕ ಡೀಸೆಲ್ ಯಾವ ಒಂದು ಮೂಲಗಳಿಂದ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಎರಡು ಸಸ್ಯ ಮೂಲಗಳಿಂದ ಉತ್ಪತ್ತಿ ಆಗುತ್ತೆ. ಒಂದು ಜೆಟ್ರೋಪಾ, ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಪೊಂಗೋಮಿಯಾ ಪಿನಾಟ ಅಂತ. ಈ ಎರಡು ಸಸ್ಯಗಳ ಬೀಜಗಳಿಂದ ನಾವು ಜೈವಿಕ ಇಂಧನವನ್ನ ಅಂದ್ರೆ ಜೈವಿಕ ಡೀಸೆಲ್ ಅನ್ನು ನಾವು ಉತ್ಪತ್ತಿ ಮಾಡ್ತೇವೆ. ಸೊ ಇದು ಕಾಮನ್. ಈ ಜೆಟ್ರೋಪಾ ಅಂತ ಹೇಳಿದ್ರೆ ಇದು ಸಹ ಜೌಗು ನೆಲದಲ್ಲಿ ಬೆಳೆಯುವಂತಹ ಸಸ್ಯ. ಇದು ಯಾವುದೇ ಸಸ್ಯ ಎಲ್ಲಾ ಕಾಲದಲ್ಲೂ ಬರಗಾಲದಲ್ಲೂ ಸಹ ಬೆಳೆಯುವಂತಹ ಸಸ್ಯ. ಇದಕ್ಕೆ ಹೆಚ್ಚಿನ ಒಂದು ನೀರಿನ ಅವಶ್ಯಕತೆ ಇಲ್ಲ. ಹಾಗೇನೆ ದನ ಕರುಗಳು ತಿನ್ನೋದಿಲ್ಲ. ಇದನ್ನ ಅರ್ಥ ಆಗ್ತದೆ. ಅಂತಹ ಒಂದು ಸಸ್ಯದಿಂದ ನಾವು ಜೈವಿಕ ಡೀಸೆಲ್ ಅನ್ನು ಉತ್ಪತ್ತಿ ಮಾಡ್ತೇವೆ ಅದರ ಬೀಜಗಳಿಂದ. ಸೊ ಹಾಗೇನೆ ಪೊಂಗೋಮಿಯಾ ಪಿನಾಟ ಅಂತ ಹೇಳಿದ್ರೆ ಇದು ನಿಮ್ಗೆ ಕಾಮನ್ ಆಗಿ ಗೊತ್ತಿರುವಂತಹ ಹೊಂಗೆ ಗಿಡಗಳು. ನಮ್ಮ ಒಂದು ಇತ್ತೀಚಿನ ಕಡೆ ಭಾಗದಲ್ಲಿ, ನಮ್ಮ ರಾಯಚೂರು ಭಾಗದಲ್ಲಿ ಕಾಣಿ ಗಿಡಗಳು ಅಂತ ಕರೀತಾರೆ. ಅವುಗಳಿಂದ ಉತ್ಪತ್ತಿಯಾಗುವ ಬೀಜಗಳು, ಹೊಂಗೆ ಬೀಜಗಳು ಅಂತ ಕರಿತೇವಲ್ಲ, ಆ ಹೊಂಗೆ ಬೀಜಗಳನ್ನ ನಾವು ಒಣಗಿಸ್ಬಿಟ್ಟು ಸಂಸ್ಕರಿಸ್ಬಿಟ್ಟು ಅದರಿಂದ ಸಹ ಡೀಸೆಲ್ ಅನ್ನು ಉತ್ಪತ್ತಿ ಮಾಡ್ತೇವೆ. ಸೊ ಇವೆರಡು ಮೂಲಗಳಿಂದ, ಇವೆರಡು ಸಸ್ಯಗಳಿಂದ ನಾವು ಈ ಒಂದು ಬಯೋಡೀಸೆಲ್ ಅಥವಾ ಜೈವಿಕ ಡೀಸೆಲ್ ಅನ್ನ ಉತ್ಪತ್ತಿ ಮಾಡಿಬಿಟ್ಟು ನಾವು ಇಂಧನವನ್ನಾಗಿ ಪರ್ಯಾಯವಾಗಿ ಈ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಪರ್ಯಾಯವಾಗಿ ನಾವು ವಾಹನಗಳಿಗೆ ಈ ಜೈವಿಕ ಡೀಸೆಲ್ ಅನ್ನ ಬಳಸ್ತಾ ಇದ್ದೇವೆ. ಹೀಗೆ ಜೈವಿಕ ಶಕ್ತಿಯನ್ನ ಉಪಯೋಗಿಸ್ಕೊಂಡು ನಾವು ಈ ರೀತಿ ಮಾಡ್ತಾ ಇದ್ದೇವೆ. ಸೊ ನೆಕ್ಸ್ಟ್, ಇದನ್ನ ನಾವೇನಂತ ಹೇಳ್ತೇವೆ ಅಂತಂದ್ರೆ, ಈ ಸಸ್ಯದ ಬೀಜಗಳಿಂದ ಡೀಸೆಲ್ ಅನ್ನ ಉತ್ಪಾದನೆ ಮಾಡುವಂತಹ ಈ ಕ್ರಿಯೆಯನ್ನು ನಾವೇನಂತ ಕರಿತೇವೆ, ಟ್ರಾನ್ಸ್ ಎಸ್ಟರಿಫಿಕೇಶನ್ ಅಂತ ಕರೀತಾರೆ. ಟ್ರಾನ್ಸ್ ಅಂದ್ರೆ ಏನರ್ಥ, ಈ ಒಂದು ಸಸ್ಯದ ಈ ಎರಡು ಸಸ್ಯಗಳಿದಾವಲ್ಲ, ಜೆಟ್ರೋಪಾ ಮತ್ತೆ ಪೊಂಗೋಮಿಯಾ ಪಿನಾಟ ಅಂತ ಹೇಳ್ಬಿಟ್ಟು, ಈ ಎರಡು ಸಸ್ಯಗಳಿಂದ ನಾವು ಸಸ್ಯಗಳ ಬೀಜಗಳನ್ನ ಸಂಸ್ಕರಿಸಿ ಜೈವಿಕ ಇಂಧನವಾದಂತಹ ಜೈವಿಕ ಡೀಸೆಲ್ ಅನ್ನು ಉತ್ಪಾದನೆ ಮಾಡುವಂತಹ ಪ್ರಕ್ರಿಯೆಯನ್ನ ಟ್ರಾನ್ಸ್ ಎಸ್ಟರಿಫಿಕೇಶನ್ ಅಂತ ಕರೀತೇವೆ. ಅರ್ಥ ಆಗ್ತದೆಯಾ? ಸೊ ಹೀಗೆ ಜೈವಿಕ ಡೀಸೆಲ್ ಅನ್ನ ಉತ್ಪತ್ತಿ ಮಾಡಿ ಪೆಟ್ರೋಲಿಯಂ ಉತ್ಪನ್ನಗಳ ಬದಲಾಗಿ ನಾವು ಬಳಸ್ತೇವೆ. ನೆಕ್ಸ್ಟ್ ಹಾಗೇನೆ ಮೂರನೇ ಒಂದು ಅಸಾಂಪ್ರದಾಯಿಕ ಮೂಲ ಯಾವುದು ಅಂತ ಹೇಳಿದ್ರೆ, ಶಕ್ತಿಯ ಮೂಲ ಯಾವುದು ಅಂತ ಹೇಳಿದ್ರೆ ಗಾಳಿ ಶಕ್ತಿ ಅಥವಾ ಮಾರುತ ಶಕ್ತಿ ಅಂತಾನು ಕರೀತಾರೆ ಇದನ್ನ.
ಗಾಳಿ ಶಕ್ತಿ ಅಂತ ಹೇಳೋದು ಒಂದೇ ಅಥವಾ ಮಾರುತ ಶಕ್ತಿ ಅಂತ ಹೇಳೋದು ಒಂದೇ. ಸೂರ್ಯನಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ವಾತಾವರಣದಲ್ಲಿ ತಾಪದ ಏರಿಳಿಕೆ ಹೆಚ್ಚಾಗ್ತಾ ಇರುತ್ತೆ. ಒಂದ್ಸಾರಿ ಇದ್ದಕ್ಕಿದ್ದಾಗೆ ಸೂರ್ಯ ಮುಳುಗ್ತಾನೆ. ಸೂರ್ಯ ಮುಳುಗಿದಾಗ ಬೆಳಗಿನ ಒಂದು ಸಮಯದಲ್ಲಿ ಏನಾಗುತ್ತೆ, ನಮಗೆ ಎಳೆ ಬಿಸಿಲಿನ ಒಂದು ಸಮಯದಲ್ಲಿ ಸ್ವಲ್ಪ ಮಟ್ಟದ ತಾಪಮಾನವನ್ನು ನಾವು ನೋಡ್ತೇವೆ ಬೆಳಗಿನ ಸಮಯದಲ್ಲಿ ಭೂಮಿಯ ಮೇಲೆ. ಮಧ್ಯಾಹ್ನ ಸಮಯದಲ್ಲಿ ಸೂರ್ಯನ ಒಂದು ಬೆಳಕು ಪ್ರಖರವಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಸೂರ್ಯನ ಭೂಮಿಯ ಮೇಲ್ಮೈಯನ್ನ ತಾಕೋದ್ರಿಂದ ಸೂರ್ಯನ ಕಿರಣಗಳು ಅತಿ ಹೆಚ್ಚು ತಾಪಮಾನವನ್ನ ನಾವು ನೋಡ್ತೇವೆ, ಗರಿಷ್ಠ ತಾಪಮಾನವನ್ನ ನೋಡ್ತೇವೆ. ಹಾಗೆಯೇ ಸಂಜೆ ಆಗ್ತಾ ಆಗ್ತಾ ಕನಿಷ್ಠ ತಾಪಮಾನವನ್ನ ನೋಡ್ತೇವೆ. ಅಂದ್ರೆ ತಾಪಮಾನಗಳಲ್ಲಿ ವ್ಯತ್ಯಾಸ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸೂರ್ಯನ ಒಂದು ಕಾರಣದಿಂದ, ಸೂರ್ಯನ ಶಕ್ತಿಯ ಒಂದು ತಲುಪುವಿಕೆ ಕಾರಣದಿಂದ ನಮ್ಗೇನಾಗುತ್ತೆ, ಭೂಮಿಯ ಮೇಲ್ಮೈ ಕಡೆ ಹಲವಾರು ರೀತಿಯ ಉಷ್ಣತೆಗಳಲ್ಲಿ ಏರಿಳಿತಗಳು ಉಂಟಾಗ್ತವೆ. ಸೊ ವಾತಾವರಣದಲ್ಲಿ ಏರಿಳಿತಗಳು ಉಂಟಾಗ್ತವೆ. ಅರ್ಥ ಆಗ್ತದೆಯಾ? ಹೀಗೆ ಉಂಟಾದಾಗ ಏನಾಗುತ್ತೆ, ಭೂಮಿಯ ಸಮೀಪದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಇರುವಂತಹ ಗಾಳಿಯ ಒಂದು ಚಲನೆ ಈ ಒಂದು ವಾತಾವರಣದಲ್ಲಿ ಉಂಟಾಗುವಂತಹ ಉಷ್ಣತೆಯ ಏರುಪೇರಿನಿಂದ ಏನಾಗುತ್ತೆ, ಗಾಳಿಯ ಚಲನೆ ಉಂಟಾಗುತ್ತೆ. ಈ ಗಾಳಿಯ ಚಲನೆ ಒಂದ್ ಕಡೆ ಏನಾಗುತ್ತೆ, ಗಾಳಿ ಚೆನ್ನಾಗಿ ಬಿರುಗಾಳಿ, ಒಂದ್ ಟೈಮ್ ಬಿರುಗಾಳಿ ಉಂಟಾಗುತ್ತೆ. ಕಾರಣ ಏನು? ಬಿರುಗಾಳಿ ಉಂಟಾಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸೂರ್ಯನ ಒಂದು ತಾಪಮಾನದಿಂದ. ನೀವು ನೋಡಿರ್ಬೋದು, ಸುಂಟ್ರ ಗಾಳಿ ಉಂಟಾಗುತ್ತೆ. ಸುಂಟ್ರ ಗಾಳಿ ಅಂತ ಹೇಳ್ತೀವಿ, ಕಾಮನ್ ಆಗಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಒಂದು ಪದ. ಹೇಗೆ ಉಂಟಾಗುತ್ತೆ ಸುಂಟ್ರ ಗಾಳಿ, ಬಿರುಗಾಳಿ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು ಭೂಮಿಯ ಮೇಲ್ಮೈನಲ್ಲಿರುವಂತಹ ವಾತಾವರಣದ ಗಾಳಿಯ ಕಣಗಳನ್ನ ಕಾಯಿಸುತ್ತೆ. ಕಾಯಿಸಿದಾಗ ಏನಾಗುತ್ತೆ, ಅಲ್ಲಿರುವಂತಹ ಗಾಳಿಯ ಕಣಗಳು ಬಿಸಿಯನ್ನ ಅಂದ್ರೆ ಸೌರಶಕ್ತಿಯನ್ನು ಎಳ್ಕೊಂಡು ಹಗುರಗೊಳ್ತವೆ. ಹಗುರಗೊಂಡು ಆ ಗಾಳಿಯ ಕಣಗಳು ಹಾಗೆ ಮೇಲಕ್ಕೆ ಹಗುರವಾಗಿ ಮೇಲಕ್ಕೆ ಹೋಗಲ್ಪಡ್ತವೆ. ಇದರಿಂದ ಅಲ್ಲಿ ಖಾಲಿ ಜಾಗ ಉತ್ಪತ್ತಿ ಆಗುತ್ತೆ. ಆ ಖಾಲಿ ಜಾಗಕ್ಕೆ ಗಾಳಿಯ ಬೇರೆ ಕಣಗಳು, ಬೇರೆ ದಿಕ್ಕಿನಲ್ಲಿರುವಂತಹ ಗಾಳಿ ಕಣಗಳು ರಭಸವಾಗಿ ಆ ಜಾಗವನ್ನು ಆಕ್ರಮಿಸಿಕೊಳ್ಳಕ್ಕೆ ಬರ್ತವೆ. ಇದರಿಂದ ಏನಾಗುತ್ತೆ, ಆ ಒಂದು ಗಾಳಿ ರಭಸವಾಗಿ ಬಂದಾಗ ಏನಾಗುತ್ತೆ, ಅಲ್ಲಿ ಬಿರುಗಾಳಿ ಉತ್ಪತ್ತಿ ಆಗುತ್ತೆ. ಇದನ್ನೇ ನಾವು ಸುಂಟರ ಗಾಳಿ ಅಥವಾ ಬಿರುಗಾಳಿ ಅಂತ ಕರೆಯೋದು. ಅರ್ಥ ಆಗ್ತದೆಯಾ? ಆದಷ್ಟು ಸಹ ನಮ್ಮ ತಂಗಾಳಿ ಬೀಸ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ ಅಂತಂದ್ರೆ ಭೂಮಿಯ ಮೇಲ್ಮೈಲಿರುವಂತಹ ತಂಗಾಳಿ ಇನ್ನೂ ಇದೆ ಅಂತಂದ್ರೆ ಸೂರ್ಯನ ಕಿರಣಗಳು ಸರಿಯಾಗಿ ಅದನ್ನ ಕಾಯಿಸಿಲ್ಲ. ಹೀಗೆ ಬಿಸಿಗಾಳಿ ಹಗುರವಾಗ್ಬಿಟ್ಟು ಮೇಲಕ್ಕೆ ಹೋದಂತೆಲ್ಲ ತಂಗಾಳಿ ಆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ. ಇದರಿಂದ ರಭಸವಾಗಿ ಬರುವಂತಹ ತಂಗಾಳಿಯಿಂದ ಏನಾಗುತ್ತೆ, ಅಲ್ಲಿ ಸುಂಟರ ಗಾಳಿ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಸುಂಟರ ಗಾಳಿ ನೋಡಿದಾಗ ನೀವು ನೋಡಿರ್ಬೋದು, ನೀವು ಸುಂಟರ ಗಾಳಿ ಎದ್ದಾಗ ಅಥವಾ ಬಿರುಗಾಳಿ ಎದ್ದಾಗ ಅಲ್ಲಿರುವಂತಹ ಹಗುರವಾದಂತಹ ವಸ್ತುಗಳೆಲ್ಲ ಸಹ ಮೇಲೆ ಕೆತ್ತಲ್ಪಟ್ಟು ಮೇಲ್ಗಡೆ ಆಕಾಶದಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಪೇಪರ್ ಆಗಿರ್ಬೋದು ಅಥವಾ ಕೆಲವು ಟೈಮ್ನಲ್ಲಿ ಬಿರುಗಾಳಿ ದೊಡ್ಡ ದೊಡ್ಡ ಚಂಡಮಾರುತಗಳು ಎತ್ತೊಳ್ತವೆ ಭೂಮಿಯ ಒಂದು ಸಮೀಪದ ಸಮುದ್ರದಲ್ಲಿ. ಅದಕ್ಕೆ ಕಾರಣನೇ ಸೂರ್ಯನ ಸೌರಶಕ್ತಿ. ಸೊ ಹೀಗೆ ಸೌರಶಕ್ತಿಯ ಕಾರಣದಿಂದ ಈ ಒಂದು ಮಾರುತ ಶಕ್ತಿಯಾಗಿ ಬದಲಾವಣೆ ಆಗ್ಬಿಟ್ಟು ಅಥವಾ ಗಾಳಿ ಶಕ್ತಿಯಾಗಿ ಬದಲಾವಣೆ ಆಗ್ಬಿಟ್ಟು ಏನಾಗುತ್ತೆ, ಅದರಲ್ಲಿರುವಂತಹ ಶಕ್ತಿಯನ್ನು ಸಹ ನಾವು ಬಳಸ್ಕೊಳ್ಳೋದಕ್ಕೆ ಪರ್ಯಾಯವಾಗಿ, ಶಕ್ತಿಯ ಆಕಾರಕ್ಕೆ ಪರ್ಯಾಯವಾಗಿ ನಾವು ಅದನ್ನು ಸಹ ಶಕ್ತಿ ಆಕಾರ ಅಂದ್ಕೊಂಡು ನಾವು ಬಳಸ್ತಾ ಇದ್ದೀವಿ ಇತ್ತೀಚಿನ ಕಾಲದಲ್ಲಿ. ಉದಾಹರಣೆಗೆ ಸೊ ಗಾಳಿ ಶಕ್ತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಸೊ ಯಾವುದೇ ಒಂದು ಗಾಳಿ ಶಕ್ತಿಯುತವಾಗಿರ್ಬೇಕು ಅಂತ ಹೇಳಿದ್ರೆ 8 ಮೀಟರ್ ಪರ್ ಸೆಕೆಂಡ್ನಿಂದ 8 ಮೀಟರ್ ಪರ್ ಸೆಕೆಂಡ್ನಿಂದ 22 ಮೀಟರ್ ಪರ್ ಸೆಕೆಂಡ್ ತನಕ 22 ಮೀಟರ್ ಪರ್ ಸೆಕೆಂಡ್ ಅಷ್ಟಿದ್ದಾಗ ಅಲ್ಲಿ ಯಾವುದೇ ಆ ಒಂದು ಪ್ರದೇಶದಲ್ಲಿ ಒಂದು ಗಾಳಿ ಯಂತ್ರವನ್ನು ನಾವು ಇಟ್ಟಾಗ ಆ ಗಾಳಿ ಯಂತ್ರದಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿಬಿಟ್ಟು ನಮಗೆ ಗಾಳಿ ಯಂತ್ರದಿಂದ ಗಾಳಿ ಶಕ್ತಿಯು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡು ನಮಗೆ ವಿದ್ಯುತ್ ಶಕ್ತಿಯನ್ನು ಕೊಡಬಹುದು ಅಂತ ಹೇಳ್ಬಿಟ್ಟು ಅಂದಾಜು ಮಾಡಿದ್ದಾರೆ ವಿಜ್ಞಾನಿಗಳು. ಸೊ ಹೀಗೆ ನಮ್ಮ ಒಂದು ದೇಶದಲ್ಲಿ ಸೊ ಅತ್ಯಂತ ಹೆಚ್ಚು ಗಾಳಿ ಯಂತ್ರಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿದೆ. ಅದೇ ಕನ್ಯಾಕುಮಾರಿಯಲ್ಲಿ ಅತಿ ಹೆಚ್ಚು ಗಾಳಿ ಯಂತ್ರಗಳನ್ನು ಹೊಂದಿರುವಂತಹ ಸ್ಥಳವಾಗಿದೆ. ತಿಳಿತಾ ಇದೆಯಾ? ಸೊ ಈಗ ನಾವು 3 ಅಸಾಂಪ್ರದಾಯಿಕ ಮೂಲಗಳ ಶಕ್ತಿಗಳನ್ನ ನಾವು ತಿಳ್ಕೊಂಡ್ವಿ. ಈಗ 4ನೇದು ಯಾವುದು ಅಂದ್ರೆ ಭರತ ಶಕ್ತಿ ಅಂತಲೂ ಕರೀತಾರೆ, ಅಲೆಗಳ ಶಕ್ತಿ ಅಂತಲೂ ಕರೀತಾರೆ. ಅಲೆಗಳ ಶಕ್ತಿ ಇದು ಅಸಾಂಪ್ರದಾಯಿಕ ಮೂಲದ ಶಕ್ತಿನೇ. ಈ ಅಲೆಗಳ ಶಕ್ತಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸಮುದ್ರದಲ್ಲಿರುವಂತಹ ಅಲೆಗಳ ಉಬ್ಬರದಿಂದ ಉಂಟಾಗುವಂತಹ ಶಕ್ತಿಯನ್ನು ಅಲೆಗಳ ಶಕ್ತಿ ಅಂತ ಕರೀತಾರೆ. ಈ ಅಲೆಗಳ ಶಕ್ತಿಯಿಂದನೂ ಸಹ ನಾವು ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡಿಬಿಟ್ಟು ಅದನ್ನು ಸಹ ನಾವು ಬಳಕೆ ಮಾಡ್ಕೊಬೇಕು.
ಆದರೆ ಸಂಶೋಧನೆಗಳು ಈ ಒಂದು ಅಲೆಗಳ ಶಕ್ತಿಯನ್ನು ಬಳಸುವಲ್ಲಿ ಇನ್ನೂ ಮುಂದುವರಿತಾನೆ ಇದ್ದಾವೆ. ಈ ಅಲೆಗಳ ಶಕ್ತಿಗಳನ್ನ ಬಳಸೋದು ತುಂಬಾ ದುಬಾರಿ ಆಗ್ತಾ ಇರೋದ್ರಿಂದ ಈಗಿನ ಕಾಲದಲ್ಲಿ ಇನ್ನೂ ಸಹ ಅದರ ಬಗ್ಗೆ ಸಂಶೋಧನೆ ನಡೀತಾ ಇರೋದ್ರಿಂದ ಈಗಿನೂ ಸಹ ಅದನ್ನ ಬಳಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರೂ ಸಹ ಅದರ ಬಗ್ಗೆ ಸಂಶೋಧನೆಗಳು ನಡೀತಾ ಇದ್ದಾವೆ. ಸೊ ಕೊನೆಯದು ಇದನ್ನು ಮುಂದಿನ ಶಕ್ತಿ ಯಾವುದು ಅಂತ ಹೇಳಿದ್ರೆ ಭೂಗರ್ಭ ಶಕ್ತಿ. ಭೂಗರ್ಭ ಶಕ್ತಿ ಹೆಸರೇ ಹೇಳುತ್ತೆ ಭೂಗರ್ಭ ಶಕ್ತಿ ಅಂತ ಹೇಳಿದ್ರೆ ಭೂಮಿಯ ರಚನೆ ನಿಮ್ಗೆ ಗೊತ್ತೇ ಇದೆ. ಭೂಮಿಯ ರಚನೆ ಗೊತ್ತೇ ಇದೆ ನಿಮ್ಗೆ. ಈ ಭೂಮಿ ಅಂತ ಹೇಳಿದ್ರೆ ಭೂಮಿಯ ಒಂದು ಭಾಗವನ್ನು ನಾವು ತೆಗೆದುಕೊಂಡಾಗ ಈ ಮೇಲ್ಭಾಗದಲ್ಲಿರುವಂತಹ ಚಿಪ್ಪನ್ನ ಭೂ ಚಿಪ್ಪು ಅಂತ ಕರೀತಾರೆ. ಸೊ ಮಧ್ಯಭಾಗದಲ್ಲಿರುವಂತಹ ಭಾಗವನ್ನ ಮ್ಯಾಂಟಲ್ ಅಂತ ಕರೀತಾರೆ. ಮತ್ತೆ ಒಳಭಾಗದ ಅದ ಕೆಳಗಡೆ ಇರುವಂತಹ ಭಾಗವನ್ನ ಹೊರಕೇಂದ್ರದ ಗೋಳ ಅಥವಾ ಭೂಗರ್ಭದಲ್ಲಿ 2 ಗೋಳಗಳಿದ್ದಾವೆ. ಸೊ ಹೊರಕೇಂದ್ರದ ಗೋಳ, ಒಳಕೇಂದ್ರದ ಗೋಳ ಅಂತ ಹೇಳ್ಬಿಟ್ಟು ಹೀಗೆ ಈ ಒಂದು ಭೂಮಿಯ ಒಂದು ಭಾಗವನ್ನು ತೆಗೆದುಕೊಂಡಾಗ ಮೇಲ್ಭಾಗವನ್ನ ಕವಚ, ತೊಗಟೆ ಅಂತ ಕರಿತೇವೆ ಮೇಲ್ಭಾಗವನ್ನ, ಒಳಭಾಗವನ್ನ ಕವಚ ಅಂತ ಕರೀತೇವೆ. ಇನ್ನು ಉಳಿದಂತಹ ಹಳದಿ ಮತ್ತು ಬಿಳಿಯ ಭಾಗವನ್ನ ಗರ್ಭ ಅಂತ ಕರೀತೇವೆ, ಭೂಗರ್ಭ ಅಂತ ಕರೀತೇವೆ. ಸೊ ಹೀಗೆ ಭೂಗರ್ಭವನ್ನ ತೆಗೆದುಕೊಂಡಾಗ ಇವುಗಳಲ್ಲೂ ಸಹ ಏನಾಗಿರುತ್ತೆ, ಅತಿಯಾದಂತಹ ಉಷ್ಣತೆ ಅಡಗಿರುತ್ತೆ. ಸೊ ಭೂಮಿಯ ಮೇಲೂ ಸಹ ಅತಿಯಾದಂತಹ ಉಷ್ಣತೆ ಅಡಗಿರುತ್ತೆ ಭೂಮಿಯ ಒಳಗಡೆ. ಸೊ ಹೇಗೆ ಅಂತ ಹೇಳಿದ್ರೆ ಸುಮಾರು ಸೂರ್ಯನ ಮೇಲ್ಮೈನಲ್ಲಿ ಸುಮಾರು 6000 ಡಿಗ್ರಿಗಳಷ್ಟು ಕೆಲ್ವಿನ್ ಅಷ್ಟು ಉಷ್ಣತೆ ಇರುತ್ತೆ. ಅಷ್ಟು ಉಷ್ಣತೆಯು ಸಹ ಭೂಮಿಯ ಒಳಭಾಗದಲ್ಲಿ ಹೋಗ್ತಾ ಭೂಮಿಯ ಒಳಭಾಗದಲ್ಲಿ ಅಂದ್ರೆ ಗರ್ಭದಲ್ಲಿ ಸಹ ಅಷ್ಟೇ ಶಕ್ತಿಯಷ್ಟು ಅಷ್ಟೇ ಅಂಶದ ಉಷ್ಣತೆ ಇದೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಸಂಶೋಧನೆಗಳಿಂದ ತಿಳಿಯುತ್ತೆ. ಸುಮಾರು ನಮ್ಮ ಭೂಮಿಯನ್ನ ನಾವು ಸುಮಾರು 10 ಕಿಲೋಮೀಟರ್ನಷ್ಟು ಒಳಗೆ ಹೋದಾಗ, ಸುಮಾರು 10 ಕಿಲೋಮೀಟರ್ನಷ್ಟು ಒಳಗೆ ಅಗದಾಗ, ಸುಮಾರು 10 ಕಿಲೋಮೀಟರ್ನಷ್ಟು ಒಳಗೆ ಅಗದಾಗ ಸುಮಾರು ಭೂಮಿಯ ಒಳಗಡೆ 1300 ಡಿಗ್ರಿಯಷ್ಟು ಇದನ್ನು ಉಷ್ಣತೆಯನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಒಂದು ಅಂದಾಜಿನ ಪ್ರಕಾರ ಗೊತ್ತಾಗಿದೆ. ಸೊ ಆ 1300 ಡಿಗ್ರಿ ಎಷ್ಟು ಉಷ್ಣತೆಯನ್ನ ಹೊಂದಿರುವಂತಹ ಉಷ್ಣತೆಯನ್ನ ನಾವೇನ್ ಮಾಡ್ತೀವಿ, ಅಲ್ಲಿರುವಂತಹ ಉಷ್ಣತೆಯನ್ನ ಬಳಸಿಕೊಂಡು ಆ ಉಷ್ಣತೆಯನ್ನ ನಾವೇನ್ ಮಾಡ್ತೀವಿ, ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಿ ಅದನ್ನ ನಾವು ಬಳಕೆ ಮಾಡ್ತೀವಿ. ಅಂತಹ ಆ ಒಂದು ಭೂಮಿಯಲ್ಲಿ ಅಡಗಿರುವಂತಹ ಒಂದು ಉಷ್ಣತೆಯನ್ನ ಭೂ ಉಷ್ಣ ಶಕ್ತಿ ಅಥವಾ ಭೂಗರ್ಭ ಶಕ್ತಿ ಅಥವಾ ಭೂ ಉಷ್ಣ ಶಕ್ತಿ ಅಂತಾನೆ ಕರೆಯೋದು. ಅದನ್ನ ನಾವು ಭೂ ಉಷ್ಣ ಶಕ್ತಿ ಅಂತ ಕರಿತೇವೆ. ಭೂಮಿಯಲ್ಲಿ ಅಡಗಿರುವಂತಹ ಉಷ್ಣ ಶಕ್ತಿಯನ್ನ ಬಳಸಿಕೊಂಡು ವಿದ್ಯುತ್ ಶಕ್ತಿಯನ್ನಾಗಿ ಉತ್ಪಾದನೆ ಮಾಡುವಂತಹ ಒಂದು ಪರ್ಯಾಯ ವಿದ್ಯುತ್ ಆಕಾರವನ್ನಾಗಿ ನಾವು ಶಕ್ತಿ ಆಕಾರವಾಗಿ ಭೂ ಉಷ್ಣ ಶಕ್ತಿನ ಬಳಸ್ತಾ ಇದ್ದೇವೆ. ಈಗ ಇದರಲ್ಲೂ ಸಹ ಸಾಕಷ್ಟು ಪ್ರದೇಶದಲ್ಲಿ ನಮ್ಮ ಭೂಮಿಯ ಮೇಲೆ ನಮ್ಮ ಒಂದು ದೇಶದಲ್ಲಿ, ಅದರಲ್ಲೂ ಸಹ ನಮ್ಮ ಒಂದು ಭಾರತ ದೇಶದಲ್ಲಿ ಹಲವಾರು ಕಡೆ ನಾವು ಈ ಒಂದು ಭೂ ಉಷ್ಣ ಶಕ್ತಿಯನ್ನು ಬಳಸಿಕೊಂಡು ನಾವು ಶಕ್ತಿಯ ಪರ್ಯಾಯ ಆಕಾರವಾಗಿ ನಾವು ತೆಗೆದುಕೊಳ್ತಾ ಇದ್ದೇವೆ. ಅವು ಯಾವ್ಯಾವು ಅಂತ ಹೇಳಿದ್ರೆ, ಸೊ ಲಡಾಖ್ನ ಪ್ಯೂಗಾ ಅನ್ನೋ ಒಂದು ಪ್ರದೇಶ, ಹಾಗೇನೆ ಮಧ್ಯಪ್ರದೇಶದ ಟಾಟಾ ಪಾನಿ, ಮಣಿಕರಣ್, ಬಕ್ನೇಶ್ವರ್ ಅಂತಹ ಇನ್ನಿತರ ದೇಶದ ಮೂಲೆಗಳಲ್ಲಿ ಈ ಒಂದು ಭೂ ಉಷ್ಣ ಶಕ್ತಿಯನ್ನು ಬಳಸಿಕೊಂಡಿರುವಂತಹ ಸ್ಥಾವರಗಳನ್ನು ನಾವು ನೋಡ್ತೇವೆ. ಸೊ ಭೂ ಉಷ್ಣ ಶಕ್ತಿಯ ಸ್ಥಾವರಗಳನ್ನ ನಾವು ನೋಡ್ತೇವೆ. ಇಷ್ಟು ಈ ಒಂದು ಜೊತೆಗೆ ಈ ಒಂದು ನಮ್ಮ ದೇಶದಲ್ಲಿ ಒಟ್ಟು ಈ ಭೂ ಉಷ್ಣ ಶಕ್ತಿಯ ಇಂದ ಉತ್ಪತ್ತಿ ಆಗ್ತಿರುವಂತಹ ಕೆಲವು ಬುಗ್ಗೆಗಳು ಇದಾವೆ, ನೀರಿನ ಬುಗ್ಗೆಗಳು ಇದಾವೆ. ನೀರು ಅದಷ್ಟೇ ಬಿಸಿನೀರಿನ ಬುಗ್ಗೆಗಳು ಸಹ ಈಗ ಚಿಮ್ತಾ ಇದಾವೆ. ಅಂತ ಒಂದು ಪ್ರದೇಶಗಳು ಸಹ ಇದಾವೆ. ಸೊ ಅಂತವು ಸುಮಾರು 340 ಉಷ್ಣದ ಬುಗ್ಗೆಗಳನ್ನು ನಾವು ಈ ಒಂದು ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಅದರಲ್ಲೂ ಸಹ ಈ ಲಡಾಖ್ನಲ್ಲಿರುವಂತಹ ಪ್ಯೂಗಾ ಮತ್ತೆ ಟಾಟಾ ಪಾನಿ ಎನ್ನುವಂತಹ ಸ್ಥಳದಲ್ಲಿರುವಂತಹ ಭೂ ಉಷ್ಣ ಶಕ್ತಿಯ ಸ್ಥಾವರಗಳು ಸಾಕಷ್ಟು ಉಷ್ಣ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಶಕ್ತಿಯ ಪರ್ಯಾಯ ಆಕಾರವಾಗಿ ಭೂ ಉಷ್ಣ ಶಕ್ತಿಯನ್ನು ನಾವು ಬಳಸ್ತಾ ಇದ್ದೇವೆ, ಉತ್ಪತ್ತಿ ಮಾಡ್ತಾ ಇದ್ದೇವೆ. ಹಾಗೇನೆ ಕೊನೆಯದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇನ್ನೊಂದು ಅಸಾಂಪ್ರದಾಯಿಕ ಮೂಲ ಅಂತ ಹೇಳಿದ್ರೆ ತ್ಯಾಜ್ಯಗಳಿಂದ ಶಕ್ತಿಯನ್ನು ಉತ್ಪಾದನೆ ಮಾಡೋದು. ತ್ಯಾಜ್ಯಗಳಿಂದ
ಸೊ ತ್ಯಾಜ್ಯಗಳಿಂದ ಅಂತ ಹೇಳಿದ್ರೆ ವೇಸ್ಟೇಜ್, ಒಂದು ನಗರ ಪ್ರದೇಶದಲ್ಲಿ ಉತ್ಪತ್ತಿಯಾಗುವಂತಹ ವೇಸ್ಟೇಜ್ಗಳಿಂದ ಅಂದ್ರೆ ತ್ಯಾಜ್ಯಗಳಿಂದ ಉತ್ಪತ್ತಿಯಾಗುವಂತಹ ಶಕ್ತಿಯನ್ನು ಉತ್ಪಾದಿಸಿ ಆ ಶಕ್ತಿಯನ್ನ ನಾವು ಮರುಬಳಕೆಯಾಗಿ ಅಂದ್ರೆ ಶಕ್ತಿಯನ್ನ ಪರ್ಯಾಯ ಶಕ್ತಿಯ ಆಕಾರವನ್ನಾಗಿ ನಾವು ಈ ತ್ಯಾಜ್ಯ ಶಕ್ತಿಯನ್ನ ಉತ್ಪತ್ತಿ ಮಾಡ್ತಾ ಇದ್ದೇವೆ. ಇವಿಷ್ಟು ಸಹ ಈ ಒಂದು ಶಕ್ತಿಯ ಪರ್ಯಾಯ ಆಕಾರಗಳು ತಿಳಿತೇನಪ್ಪ. ಸೊ ಮತ್ತೆ ಈ ಒಂದು ಶಕ್ತಿಯ ಆಕಾರಗಳಲ್ಲಿ ಈ ತರ ನೀವು ತಿಳ್ಕೊಂಡ್ರೆ ಶಕ್ತಿಯ ಪರ್ಯಾಯ ಆಕಾರಗಳು ಯಾವ್ಯಾವ ಅಂತಂದ್ರೆ ಮುಖ್ಯವಾಗಿ ಇನ್ನೊಂದ್ಸರಿ ನಾನು ನಿಮ್ಗೆ ಪುನರಾವರ್ತನೆ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಸೌರಶಕ್ತಿ, ಜೈವಿಕ ಶಕ್ತಿ, ಗಾಳಿ ಶಕ್ತಿ, ಅಲೆಗಳ ಶಕ್ತಿ, ಭೂ ಉಷ್ಣ ಶಕ್ತಿ ಮತ್ತೆ ತ್ಯಾಜ್ಯಗಳಿಂದ ಉತ್ಪತ್ತಿಯಾಗುವಂತ ಶಕ್ತಿ, ಇವೆಲ್ಲವೂ ಸಹ ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳು ಅಂತ ಕರೀತೇವೆ. ಈ ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳಿಂದ ಸಾಂಪ್ರದಾಯಿಕವಾಗಿ ನಾವೇನ್ ಬಳಸ್ತಾ ಇದೀವಿ ಆ ಶಕ್ತಿಯ ಮೂಲಗಳನ್ನ ಕಡಿಮೆಗೊಳಿಸಿ ಅವುಗಳ ಸಾಂಪ್ರದಾಯಿಕ ಶಕ್ತಿಗಳು ಅಂತ ಹೇಳಿದ್ರೆ ನಾವೇನೇನ್ ಬಳಸ್ತೀವಿ ನಿಮ್ಗೆ ಗೊತ್ತೇ ಇದೆ. ನಾನು ಹಿಂದಿನ ತರಗತಿಯಲ್ಲಿ ಹೇಳಿದೆ, ನಾನು ವಿದ್ಯುತ್ ಶಕ್ತಿಯನ್ನ ಅತಿಯಾಗಿ ಅವಲಂಬನೆ ಮಾಡ್ಕೊಂಡಿದೀವಿ, ಪೆಟ್ರೋಲಿಯಂ, ಕಲ್ಲಿದ್ದಲು ಇವುಗಳನ್ನೆಲ್ಲ ಬಳಸ್ತಾ ಇದೀವಿ. ಇವುಗಳನ್ನ ಬಳಸ್ತಾ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಪರಿಸರವನ್ನ ಹಾಳು ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ಆ ಅಸಾಂಪ್ರದಾಯಿಕ ಶಕ್ತಿಗಳನ್ನ ಬಳಸೋದ್ರ ಮೂಲಕ, ಅಸಾಂಪ್ರದಾಯಿಕ ಪರ್ಯಾಯ ಶಕ್ತಿಗಳನ್ನ ಬಳಸೋದ್ರ ಮೂಲಕ ನಾವು ಪರಿಸರ ಸ್ನೇಹಿ, ಪರಿಸರವನ್ನ ಶುದ್ಧವಾಗಿ ಇಟ್ಕೊಳ್ಳುವಂತಹ ಶಕ್ತಿಯ ಮೂಲಗಳನ್ನ ನಾವು ಬಳಸೋದ್ರಿಂದ ಪರಿಸರವನ್ನು ಶುದ್ಧವಾಗಿ ಇಟ್ಕೊಬಹುದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ಒಂದು ಪಾಠ ನಮ್ಗೆ ಅರ್ಥ ಆಗುತ್ತೆ. ಸೊ ಒಂದೇ ಒಂದು ಚಾರ್ಟ್ ತೋರಿಸ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ಈ ಒಂದು ಶಕ್ತಿಯ ಮೂಲಗಳನ್ನ ನಮ್ಮ ಈ ಒಂದು ಇದರಲ್ಲಿ ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾ ಇದೀವಿ ಈಗಿನ ಕಾಲದಲ್ಲಿ ಅಂತ ಹೇಳ್ಬಿಟ್ಟು. ಸುಮಾರು ಈಗಿನ ಕಾಲದಲ್ಲಿ ನಾವು ಬಳಕೆ ಮಾಡ್ತಾ ಇರುವಂತಹ ಶಕ್ತಿ ಸಾಂಪ್ರದಾಯಿಕ ಶಕ್ತಿಗಳಲ್ಲಿ ಮುಖ್ಯವಾಗಿ ಕಲ್ಲಿದ್ದಲ ಮೇಲೆ ಸುಮಾರು 72% ಅಷ್ಟು ಶಕ್ತಿಯನ್ನ ನಾವು ಅವಲಂಬಿಸಿಕೊಂಡಿದ್ದೀವಿ. ನಮ್ಮ ಭೂಮಿಯ ಮೇಲೆ ಯಾವುದೇ ಕೆಲಸ ಮಾಡ್ಕೊಬೇಕು ಅಂತ ಹೇಳೋದು ಸಹ ಕಲ್ಲಿದ್ದಲನ್ನ ಹೆಚ್ಚಾಗಿ ಅವಲಂಬನೆ ಮಾಡ್ಕೊಳ್ತಾ ಇದೀವಿ, 72%. ಹಾಗೇನೆ ಇನ್ನು ಉಳಿದಾಗೆ 7% ಜಲಶಕ್ತಿಯನ್ನು ಉತ್ಪತ್ತಿ ಮಾಡ್ತಾ ಇದೀವಿ, 20% ನ್ಯೂಕ್ಲಿಯರ್ ಶಕ್ತಿಯಿಂದ ನಾವು ತೆಗೆದುಕೊಳ್ತಾ ಇದೀವಿ, 23% ಏನು ನೈಸರ್ಗಿಕ ಅನಿಲದಿಂದ ತಗೊಳ್ತಾ ಇದೀವಿ. ಸೊ ಹಾಗೇನೆ ಇನ್ನ ಬರೀ ನಾನು ಹೇಳಿದಂತ ಈ ಅಸಾಂಪ್ರದಾಯಿಕ ಮೂಲಗಳಿಂದ ಪಡಿತಾ ಇರುವಂತಹ ಶಕ್ತಿಯ ಒಂದು ಶೇಕಡ ಎಷ್ಟು ಅಂದ್ರೆ ಬರೀ 4% ಅಷ್ಟು ಮಾತ್ರ ನಾವು ಶಕ್ತಿಯನ್ನ ಪಡಿತಾ ಇದೀವಿ. ಹಾಗಾಗಿ ಈ ಒಂದು ಒಟ್ಟಾರೆಯಾಗಿ ಈ ಒಂದು ಚಾರ್ಟ್ ಮೂಲಕ ನಾವು ಯಾವ ರೀತಿಯಾಗಿ ಸಾಂಪ್ರದಾಯಿಕ ಶಕ್ತಿಗಳ ಮೇಲೆ ಅವಲಂಬನೆ ಆಗಿದ್ದೇವೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ. ಈ ಸಾಂಪ್ರದಾಯಿಕ ಶಕ್ತಿಯ ಅವಲಂಬನೆಯಿಂದ ನಾವು ಕಡಿಮೆ ಮಾಡಬೇಕು ಅಂದ್ರೆ ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳನ್ನ ನಾವು ಬಳಸೋದ್ರಿಂದ ನಮ್ಮ ಒಂದು ಪರಿಸರವನ್ನ ಶುದ್ಧ ಮತ್ತು ಇದನ್ನು ಶುದ್ಧವಾಗಿ ಇಟ್ಕೊಂಡು ಮಾಲಿನ್ಯವಿಲ್ಲದ ಪರಿಸರವನ್ನು ನಾವು ಸೃಷ್ಟಿ ಮಾಡಬಹುದು. ಥ್ಯಾಂಕ್ ಯು. ಹಾಯ್ ಹೆಲೋ ಫ್ರೆಂಡ್ಸ್, ಎಕ್ಸ್ಟ್ರೀಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ವೀಕ್ಷಿಸಿ ಹೆಚ್ಚಿನ ಅಂಕಗಳನ್ನು ಗಳಿಸೋಣ. ಸ್ಪಾನ್ಸರ್ಡ್ ಬೈ KBN ಎಜುಕೇಶನ್ ಟ್ರಸ್ಟ್ ಸಿಂಧನೂರು. KSOU ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು. SSLC ಮುಗಿದವರಿಗೆ ಒಂದು ಸುವರ್ಣಾವಕಾಶ. ನೇರವಾಗಿ BA, BCom ಪದವಿ ಪ್ರವೇಶ ಪಡೆಯಬಹುದು. ಪದವಿ ವಿಭಾಗ BA, BCom, BCA, BSc, PCM, CBZ, BBM, BSW. ಸ್ನಾತಕೋತ್ತರ MA, MSc ಎಲ್ಲ ವಿಷಯ, MCom, MSW, MBA, MCA. 100% ಫಲಿತಾಂಶ ಖಚಿತ. ಸಿಂಧನೂರು ಮತ್ತು ಸಿರುಗುಪ್ಪದಲ್ಲಿ ಪ್ರವೇಶ ಮತ್ತು ಪರೀಕ್ಷೆ ಕೇಂದ್ರವಿರುತ್ತದೆ. ಇಂದೇ ಭೇಟಿ ನೀಡಿ KBN ಎಜುಕೇಶನ್ ಟ್ರಸ್ಟ್, ದಯಾನಂದ ಕಾಂಪ್ಲೆಕ್ಸ್, ಬಸ್ ಸ್ಟ್ಯಾಂಡ್ ರೋಡ್, ಸಿಂಧನೂರು. ಮೊಬೈಲ್ ನಂಬರ್ ಬಶೀರ್ ಅಹ್ಮದ್ 7406144624 ಮತ್ತು 8497083337.